ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್ ಕುಮಾರ್ ಮಾತನಾಡೋದು. ನಾನು ಅವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅವತ್ತು ಏನಪ್ಪ ಹೇಳ್ತಾ ಇದ್ದೆ ಅಂದರೆ, ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ನಾವು ಏನು ಅನ್ಕೊತೀವೋ ಅದನ್ನು ಸಾಧಿಸ್ತಕ್ಕಂಥ ಒಂದು ವಿಧಾನ. ಅಂದರೆ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಫೀಡ್ಸ್, ಇಟ್ ಗಿವ್ಸ್ ಪಾಸಿಟಿವ್ ಔಟ್ಪುಟ್. ನೆಗೆಟಿವ್ ಎನರ್ಜಿ ಫೀಡ್ಸ್, ಇಟ್ ಗಿವ್ಸ್ ನೆಗೆಟಿವ್ ಔಟ್ಪುಟ್ ಅಂತ. ಅಂದರೆ ನಾವು ಏನಾದರೂ ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿದಾಗ ಅದರ ಪರಿಣಾಮ ಅದು ನಮಗೆ ಅದೇ ರೀತಿಯಾದ ನಮಗೆ ಒಂದು ಫಲಿತಾಂಶಗಳನ್ನು ಕೊಡುತ್ತೆ. ಏನಪ್ಪ ಅಂದರೆ, ಇವಾಗ ನೆಗೆಟಿವ್ ಅಂದರೆ ನಮ್ಮ ನಕಾರಾತ್ಮಕ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬಿತ್ತಿದಾಗ ಅದು ನಮಗೆ ಅದೇ ರೀತಿಯ ಒಂದು ಕೇಳಿಸ್ಕೊಂಡು ಅಂದರೆ ಅದೇ ರೀತಿಯ ನಮಗೆ ಫಲಿತಾಂಶಗಳು ಸಹ ಸಿಗ್ತವೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಮ್ಯಾನಿಫೆಸ್ಟೇಷನ್ ಏನಪ್ಪ ಅಂದರೆ, ನಮ್ಮಲ್ಲಿ ನಾವು ಸಕಾರಾತ್ಮಕ ಭಾವನೆಗಳನ್ನು ತುಂಬಬೇಕು. ಸಕಾರಾತ್ಮಕ ಭಾವನೆಗಳು ಅಂದರೆ ಏನಪ್ಪ ಅಂದರೆ, ಇವಾಗ ನಾನು ಬೆಳಗ್ಗೆ ಎದ್ದು ಒಂದು ಪಾರ್ಕ್ಗೆ ಹೋಗಬೇಕು ಅಂತ ನಾವು ಒಂದು ನಿಶ್ಚಯವನ್ನು ಮಾಡ್ಕೋಬೇಕು. ನಿಶ್ಚಯವನ್ನು ಮಾಡಿ ನಾವು ಬೆಳಿಗ್ಗೆ 5 ಗಂಟೆ ಅಲಾರಾಮ್ ಇಡ್ತೀವೋ ಅಥವಾ ನಾವು ಬಡಿದೆಬ್ಬಿಸ್ತಕ್ಕಂಥ ಒಂದು ಮೈಂಡ್ ಸೆಟ್ಟನ್ನು ನಾವು ಬೆಳೆಸ್ಕೋಬೇಕು. ಆವಾಗ ನಾವು ಅಟ್ಲೀಸ್ಟ್ 5 ಗಂಟೆಗೆ ಎದ್ಬಿಟ್ಟು ಪಾರ್ಕಿಗೆ ಹೋಗೋ ಸಾಧ್ಯ. ಇದು ಬಿಡು ಮಲಗೋಕ್ಕಾಗಲ್ಲ, ನನಗೆ ಎಚ್ಚರ ಆಗಲ್ಲ, ಈ ಥರ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ಎದ್ದೇಳಕ್ಕಾಗಲ್ಲ ಸ್ನೇಹಿತರೆ. ನಾವು 8 ಗಂಟೆವರೆಗೂ ಮಲಗಿರಬೇಕಾಗುತ್ತೆ. ಅಂದರೆ ನಮ್ಮ ಮನಸ್ಸಿಗೆ ನಾವು ಫೀಡ್ ಮಾಡಬೇಕು. ಆ ವಿಷಯವನ್ನು ನಮಗೆ ಹೋಗಬೇಕು. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು. ಆವಾಗ ನಮಗೇನಪ್ಪ ಅಂದರೆ, ನಾವು ಏನು ಅನ್ಕೊತೀವಿ ಅದಾಗುತ್ತೆ. ಸಪೋಸ್ ಸ್ನೇಹಿತರೆ, ಇದು ಏನಪ್ಪ ಅಂದರೆ, ಈ ಮ್ಯಾನಿಫೆಸ್ಟೇಷನ್ ಏನು ಮಾಡಬೇಕು ಅಂದರೆ, ಮ್ಯಾನಿಫೆಸ್ಟೇಷನ್ ಇದನ್ನು ಒಂದು ನಮಗೆ ಏನು ಆಗಬೇಕು ಅಂದರೆ ಒಂದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದರೆ ಒಂದು ನಿರ್ಧಾರವನ್ನು ನಾನು ಇದನ್ನು ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ಮೇಲೆ ಆ ವಿಚಾರದ ಬಗ್ಗೆ ನಾವು ಡೈಲಿ ಒಂದನ್ನು ಅದನ್ನು ನಮ್ಮ ಮೈಂಡಿಗೆ ಹಾಕ್ತಾ ಇರೋದು ಹೇಗಪ್ಪ ಅಂದರೆ, ಅದನ್ನು ಮರ್ತೋಗ್ತಾ ಒಂದು ಬುಕ್ಕನ್ನು ಬರೆದಿದ್ದಾನ. ಒಂದು ಟೆಕ್ನಿಕ್ ಇದೆ ಸ್ನೇಹಿತರೆ, 6-3-9 ಟೆಕ್ನಿಕ್ ಅಂತ. ಅಂದರೆ 6-3-9 ಟೆಕ್ನಿಕ್ ಅಂದರೆ, ನಾವು ನಾವು ಏನು ಅನ್ಕೋತೀವಿ, ಸಂಕಲ್ಪ ಮಾಡ್ತೀವಿ, ಆ ವಿಷಯವನ್ನು 6 ಟೈಮ್, ಮಾರ್ನಿಂಗ್ 6 ಟೈಮ್ನ ಒಂದು ಡೈರಿಯಲ್ಲಿ ಬರೆದಿರ್ತಕ್ಕಂಥದ್ದು. ಮಧ್ಯಾಹ್ನ ಒಂದು 6 ಟೈಮ್ ಡೈರಿಯಲ್ಲಿ ಬರ್ತಿದ್ರು. ಮತ್ತೆ ರಾತ್ರಿ ಒಂದು 9 ಟೈಮ್ ಬರ್ತಿದ್ರು. ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಹೀಗೆ ನಾವು 45 ದಿನಗಳ ಕಾಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮಗೆ ನಾವೇನು ಸಂಕಲ್ಪ ಮಾಡಿರ್ತೀವಿ ಅದರ ಫಲಿತಾಂಶ 45 ದಿನಗಳ ನಂತರ ಸಿಗ್ಬೋದು. ಏನಪ್ಪ ಹಿಂಗೆ ಹೇಳ್ತಾರೆ ನೀವು, ಅದೆಲ್ಲ ಆಗದೆ ಇರೋಕ್ಕೆ, ಆ ಥರ ನಮ್ಮ ಭಾವನೆಯೇ ಆ ಥರ ಇರಬಾರ್ದು. ಹಿಂಗೆ ನಮ್ಮ ಒಬ್ಬರು ಸಿಕ್ಕಿದ್ರು ಸ್ನೇಹಿತರೆ, ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಅವರು ತುಂಬ ಸಣ್ಣಗಿದ್ದಾರೆ ವ್ಯಕ್ತಿ. ಅವರು ಏನಪ್ಪ ಹೇಳ್ತಾ ಇದ್ರು ಅಂದರೆ, ನೋಡಿ ಬಾಸ್, ನಾನು ಒಂದು 8 ವರ್ಷದಿಂದ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಡ್ಯೂಟಿ ಸೇರ್ಕೊಂಡಿದ್ದೀನಿ, ಇದುವರೆಗೂ 1 ಗ್ರಾಮ್ ಕೂಡ ನಾನು ದಪ್ಪ ಆಗಿಲ್ಲ ಅಂದೆ. ಅದಕ್ಕೆ ನಾನು ಹೇಳಿದೆ ಸ್ನೇಹಿತರೆ, ನೋಡಿ, ನೀವು ನಿಮ್ಮ ಒಂದು ಮೈಂಡಿಂದ ನಾನು ದಪ್ಪ ಆಗಲ್ಲ ಅನ್ನೋ ಒಂದು ಭಾವನೆಯನ್ನು ತೆಗೆದಾಕ್ಬಿಡಿ. ಏನಪ್ಪ ಮಾಡಬೇಕು ಅಂದರೆ, ನೀವು ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅಂದರೆ ಒಂದು ಪ್ರಾಕ್ಟೀಸ್. ನಮಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಆ ವಿಷಯವನ್ನು ಹೇಳ್ತಾ ಇರಬೇಕು. ಹಾಗಾಗಿ ನಾನು ಮಾಡ್ತೀನಿ, ನಾನು ಆಗ್ತೀನಿ ಅಂತ ಹೇಳಿದರೆ ಅದು ನಮಗೆ ಅದರ ಫಲಿತಾಂಶನೂ ಅದೇ ರೀತಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ಹೇಳೋದು ಏನಪ್ಪ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಸಕಾರಾತ್ಮಕ ಭಾವನೆಗಳನ್ನು ನಾವು ತುಂಬಿದಾಗ ಅದರ ಫಲಿತಾಂಶ ಕೂಡ ನಮಗೆ ಒಂದು ಸಕಾರಾತ್ಮಕವಾಗಿ ಬರುತ್ತೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ನಾವು ಯಾವುದೇ ರೀತಿಯ ಕೆಟ್ಟ ಯೋಚನೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಒಂದು ವಿಷಯಗಳನ್ನು ನಮ್ಮ ಮೈಂಡಲ್ಲಿ ತುಂಬಿಕೊಂಡಾಗ ನಮಗೆ ಅದೇ ರೀತಿಯ ಒಂದು ಫಲಿತಾಂಶ ಸಿಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಒಂದು ಧೃತಿಗೆಡೋದು ಬೇಡ. ಅದು ಸಕಾರಾತ್ಮಕ ಭಾವನೆಗಳನ್ನು ತುಂಬಲ್ಲ, ಸಕಾರಾತ್ಮಕ
ಯೋಚನೆಗಳನ್ನು ಮಾಡೋಣ. ಇದರಿಂದ ಖಂಡಿತ ನಮಗೆ ಫಲಿತಾಂಶ ಕೂಡ ಸಕಾರಾತ್ಮಕವಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಇಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಮನಸ್ಸಿಗೆ ನಾಟಿದರೆ ಅಥವಾ ನಿಮಗೆ ಏನೋ ಒಂದು ಪ್ರಯತ್ನ ಒಂದು ಸಫಲ ಆಗ್ಬೋದು, ಒಂದು ಇಷ್ಟ ಆದರೆ ಖಂಡಿತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ನಾನು ಈ ಥರ ಒಂದು ಪ್ರಯತ್ನ ಮಾಡಿ ನಿಮ್ಮ ಒಂದು ಲೈಕು, ಸಬ್ಸ್ಕ್ರೈಬು, ಕಾಮೆಂಟು, ಕೆಟ್ಟದಿರಲಿ, ತಪ್ಪಿರಲಿ, ಸರಿ ಇರಲಿ, ಅದು ಬೇರೆ ಸ್ನೇಹಿತರೆ. ನೀವು ಕಾಮೆಂಟ್ ಮಾಡಿ ತಪ್ಪಿದರೆ ತಪ್ಪು ಅಂತೇಳಿ, ಸತ್ಯ ಇದ್ದರೆ ಓಕೆ, ನಿಮ್ಮ ಒಂದು ಇದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನು ಹೇಳಿ. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.